ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಡೇ 25 90 ಡೇಸ್ ಚಾಲೆಂಜ್ನ 25ನೇ ದಿವಸಕ್ಕೆ ಬಂದಿದ್ದೇವೆ. ವೆಯ್ಟ್ ಲಾಸ್ ಜರ್ನಿ ತುಂಬಾ ಚೆನ್ನಾಗಿ ನಡೀತಿದೆ. ನಿಮ್ಮ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ನೋಡ್ತಾ ಇರಿ. ನೀವು ಡಯಟ್ ಮಾಡಿ, ಏನಾದರೂ ಡೌಟ್ ಇದ್ರೆ ಕೇಳಿ. ಹಾಗೆ ಎಂದಿನಂತೆ ಇವತ್ತು ಮಾರ್ನಿಂಗ್ ಡ್ರಿಂಕ್ ಅನ್ನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೇನೆ. ಹಾಗೆ ಇವತ್ತು ಬಟಾಣಿ ಹಾಕೊಂಡು ಒಂದು ಪಲ್ಯ ಮಾಡ್ಕೊಳ್ಳೋ ಅಂತ ಹೇಳಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೇನೆ. ಮಾರ್ನಿಂಗ್ ಡ್ರಿಂಕ್ ವೆಯ್ಟ್ ಲಾಸ್ ಪೌಡರ್ ಅದೇ ನಾನು ಮಾಡಿಟ್ಕೊಂಡಿದ್ದೇನೆ. ಅದು ಮುಗಿಯುವವರೆಗೆ ಅದನ್ನೇ ಕುಡಿಯುವ ಅಂತ ಅನ್ಕೊಂಡಿದ್ದೇನೆ. ಯಾಕೆಂದ್ರೆ ಅದು ಒಂದ್ಸತಿ ಮಾಡಿಟ್ಕೊಂಡ್ರೆ ಮತ್ತೆ ಅದನ್ನ ಕುಡಿಯೋದೆ ಹಾಗೆ ಇಟ್ರೆ ಅದು ಅಲ್ಲೇ ವೇಸ್ಟ್ ಆಗಿ ಹೋಗುತ್ತೆ. ಅದಕ್ಕೋಸ್ಕರ ಮುಗಿಯುವವರೆಗೆ ಯೂಸ್ ಮಾಡಿದ್ರೆ ತುಂಬಾ ಒಳ್ಳೇದು ಅಂತ ಹೇಳಿ ಈಗ ಅದೇ ಡ್ರಿಂಕ್ ಅನ್ನ ಯೂಸ್ ಮಾಡ್ತಾ ಇದ್ದೇನೆ. ಬೇರೆ ಬೇರೆ ರೀತಿಯ ಡ್ರಿಂಕ್ ಇನ್ನು ಮುಂದೆ ಕೂಡ ನಾನು ಮಾಡಿ ತೋರಿಸ್ತೇನೆ ನಿಮಗೆ. ಯಾಕೆಂದ್ರೆ 90 ಡೇಸ್ ಚಾಲೆಂಜ್ ಅಲ್ಲಿ 1 ಮಂತ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ಮಂತ್ ಅಲ್ಲಿ ಡಯಟ್ ಡ್ರಿಂಕ್ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ. ಹೇಳ್ತೇನೆ ನಾನು ಮುಂದಿನ ವಿಡಿಯೋದಲ್ಲಿ ಹೇಗ್ ಮಾಡ್ತೇನೆ, ಏನ್ ಮಾಡ್ತೇನೆ ಅಂತ ಹೇಳಿ. ಹಾಗೆ ಡಿಟಾಕ್ಸ್ ಡಯಟ್ ಕೂಡ 3 ದಿನ ಅಥವಾ 4 ದಿನ ನಾನು ಡಿಟಾಕ್ಸ್ ಡಯಟ್ ಪ್ಲಾನ್ ಕೂಡ ಮಾಡ್ತೇನೆ. ಅದನ್ನು ಕೂಡ ಮುಂದಿನ ದಿನಗಳಲ್ಲಿ ಹೇಳ್ತೇನೆ. ಆ ಡಿಟಾಕ್ಸ್ ಪ್ಲಾನ್ ಹೇಗಿರ್ತದೆ ಏನು ಅಂತ ಹೇಳಿ. ಯಾಕೆ ಇವತ್ತಿಂದಲೇ ನಾನು ಡಿಟಾಕ್ಸ್ ಪ್ಲಾನ್ ಮಾಡ್ತಿಲ್ಲ ಅಂತ ಹೇಳಿದ್ರೆ, ನನ್ಗೆ ಇವತ್ತೀಗ 25 ವೆಯ್ಟ್ ಲಾಸ್ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೇನೆ. ಇವತ್ತೀಗ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಚಪಾತಿ ಮತ್ತೆ ಬಟಾಣಿಯಿಂದ ಮಾಡಿದಂತಹ ಪಲ್ಯವನ್ನ ರೆಡಿ ಮಾಡ್ಕೊಂಡಿದ್ದೇನೆ. ಇದು ನನ್ನ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇಂದು ಇವತ್ತು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ಹಾಗೆ ಆಫೀಸ್ ಕೆಲಸ ಅಂತ ಹೇಳ್ಕೊಂಡು ಸ್ವಲ್ಪ ಪೇಟೆಯಲ್ಲೇ ಇದ್ದೆ ನಾನು. ಹಾಗಾಗಿ ಫ್ರೆಂಡ್ ಮನೆಗೆ ಹೋದಾಗ ಅವಳು ಕೂಡ ಬಿಸಿ ಇದ್ಲು, ಸ್ವಲ್ಪ ಹೊರಗಡೆ ಇದ್ಲು. ತುಂಬಾ ಏನು ಐಟಮ್ ಅಂತ ಹೇಳಿ ಮಾಡಿರ್ಲಿಲ್ಲ. ಒಂದು ತಂಬುಳಿ, ಹಾಗೆ ಒಂದು ಮಜ್ಜಿಗೆ ಹುಳಿ, ಮೊಸರು ಇಷ್ಟ ಹಾಕಿ ಊಟ ಮಾಡಿತ್ತು. ಹಾಗೆ ಒಂದು ದೋಸೆ, ಹಾಗೆ ಈವ್ನಿಂಗ್ ಸ್ನಾಕ್ಸಿಗೆ ಅವಲಕ್ಕಿ. ಈ ರೀತಿ ಇತ್ತು ನಿನ್ನೆ ನನ್ನ ಒಂದು ಡಯಟ್ ರುಟೀನ್. ಎಲ್ಲಿ ಕೂಡ ಚೀಟ್ ಮಾಡ್ಲಿಲ್ಲ. ಹಾಗೆ ಒಂದು ಚಾಕ್ಲೇಟ್ ಡ್ರಿಂಕ್ ಅನ್ನ ಕೊಟ್ಟಿದ್ಲು, ಅದು ಕೂಡ ಚೆನ್ನಾಗಿತ್ತು. ಅದಾದ ನಂತರ ನಾವು ಬೀಚ್ಗೆ ಸುತ್ತಾಡ್ಲಿಕ್ಕೆ ಅಂತೇಳಿ ಹೊರಟೆವು. ಇದು ಸ್ಯಾಟರ್ಡೆ ಆಗಿತ್ತು. ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಬೀಚ್ಗೆ ಹೋಗಿ ಬಂದ ಮೇಲೆ ನನಗೆ ಇವತ್ತು ಪೀರಿಯಡ್ಸ್ ಆಯ್ತು. ಇಲ್ಲಾಂದ್ರೆ ನಾನು ನಾಳೆಯಿಂದ ಡಿಟಾಕ್ಸ್ ಡಯಟ್ ಪ್ಲಾನ್ ಅನ್ನ ಮಾಡ್ಬೇಕು ಅಂತ ಹೇಳಿ ಅನ್ಕೊಂಡೆ. ನಾನು ಈ ಒಂದು ಜರ್ನಿಯನ್ನ ಸ್ಟಾರ್ಟ್ ಮಾಡಿದ ದಿವಸ ನಾನು ಪೀರಿಯಡ್ಸ್ ಆಗಿತ್ತು. ನಾನು ಹೇಳಿದ್ದೆ ನಿಮಗೆ, ನಾನು ಡಯಟ್ ಸ್ಟಾರ್ಟ್ ಮಾಡಿದ್ದು ಪೀರಿಯಡ್ಸ್ ಆದದ್ದು ಒಟ್ಟು ಜೊತೆಗೆ ಆಗಿದೆ ಅಂತ ಹೇಳಿ. ಇವತ್ತು 25ನೇ ದಿನ. ಅಂದ್ರೆ 25 ದಿನಕ್ಕೆ ನನ್ಗೆ ಈಗ ವಾಪಸ್ ಪೀರಿಯಡ್ಸ್ ಬಂತು. ನಾನು ವರ್ಕೌಟ್ ಎಕ್ಸಸೈಸು ಎಲ್ಲ ಮಾಡ್ತಾ ಇದ್ದೇನೆ. ಆರೋಗ್ಯ ಚೆನ್ನಾಗಿದೆ. ಹೆಲ್ದಿ ಫುಡ್, ಪ್ರೋಟೀನ್ ಫುಡ್ ಎಲ್ಲ ತಿಂತಾ ಇದ್ದೇನೆ. ಕರೆಕ್ಟ್ ಡೇಟಿಗೆ ಸ್ವಲ್ಪ ಬೇಗನೆ ಆಯ್ತು ಪೀರಿಯಡ್ಸ್. ಓಕೆ. ಹಾಗೆ ನಾವು ಇಲ್ಲಿ ಹೋಗ್ತಾ ಇದ್ದೇವೆ ಸುಲ್ತಾನ್ ಬತ್ತೇರಿ ಅಂತ ಹೇಳಿ ಮಂಗಳೂರಲ್ಲಿ. ಸುಲ್ತಾನ್ ಬತ್ತೇರಿಗೆ ಬಂದು ಅಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಆಮೇಲೆ ಬೋಟ್ ಅಲ್ಲಿ ನಾವು ಬೀಚಿಗೆ ಹೋಗುವಂಥದ್ದು. ಬೋಟಿಗೆ ಟಿಕೆಟ್ ತಗೋಬೇಕು. ಹಾಗೆ ನಡ್ಕೊಂಡು ಸ್ವಲ್ಪ ನಂದು ಇವತ್ತು ಪ್ರೋಟೀನ್ ಎಲ್ಲ ಕಡಿಮೆ ಆಯ್ತು ಊಟದಲ್ಲಿ. ನನ್ನ ಮಧ್ಯಾಹ್ನದ ಲಂಚ್ ಸ್ವಲ್ಪ ಪ್ರೋಟೀನ್ ಕಡಿಮೆ, ಹಾಗೆ ಸಲಾಡ್ ಎಲ್ಲ ತಿನ್ಲಿಲ್ಲ. ಮತ್ತೆ ಹೊರಗಡೆ ಇದ್ದ ಕಾರಣ ಹೊರಗಡೆ ಹಾಗೆ ಹೋದರೆ ನಮ್ಗೆ ನಾವು ಅನ್ಕೊಂಡಾಗೆ ಮನೆಯಲ್ಲಿ ಇದ್ದ ಹಾಗೆ ಫುಡ್ ಸಿಗೋದಿಲ್ಲ. ಹಾಗೆ ಇವತ್ತು ಸ್ಯಾಟರ್ಡೆ ವೀಕೆಂಡ್ ಕೂಡ ಒಂದ್ ಸ್ವಲ್ಪ ಚೇಂಜ್ ಇರ್ಬೇಕು, ಸುತ್ತಾಡ್ಬೇಕು ಅಂತ ಹೇಳಿ ನಾವು ಬಂದದ್ದು. ಯಾಕೆಂದ್ರೆ ವೆಯ್ಟ್ ಲಾಸ್ ಜರ್ನಿ ಅಂತ ಹೇಳಿ ಮನೆಯಲ್ಲಿ ಕೂತ್ಕೊಂಡು ಡಯಟ್ ಮಾಡ್ಕೊಂಡು ಸಪ್ಪೆ ತರಕಾರಿ ತಿನ್ಕೊಂಡು ಹಾಗೆ ಇರ್ಬೇಕು ಅಂತ ಏನಿಲ್ಲ. ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರೆ ಫುಡ್ ಕಂಟ್ರೋಲ್, ಚೀಟ್ ಮೀಲ್ ಆಗದಾಗೆ ಕಂಟ್ರೋಲ್ ಮಾಡ್ಬೇಕಷ್ಟೇ. ನೀವು ಎಲ್ಲಿ ಹೋದ್ರು ಕೂಡ ಹೆಲ್ದಿ ಫುಡ್ ಅನ್ನ ಹುಡುಕ್ಬೇಕು. ನೀವು ಹೊರಗಡೆ ಹೋದ್ರು ಕೂಡ ನಿಮ್ಗೆ ಏನ್ ಹೆಲ್ದಿ ಸಿಗ್ತದೆ ಅದನ್ನ ತಿನ್ಬೇಕು. ನಿಮ್ಗೆ ತುಂಬಾ ಪ್ರೋಟೀನ್ ಸಿಗ್ಲಿಲ್ಲ ಅಂದ್ರೂ ಓಕೆ, ಆದ್ರೂ ತುಂಬಾ ಕ್ಯಾಲೋರಿ ಇರುವ ಫುಡ್ ಅನ್ನ ಅವಾಯ್ಡ್ ಮಾಡಿ ಹೇಗೆ ಹೆಲ್ದಿ ಫುಡ್ ತಿನ್ಬೋದು ಅಂತ ಹೇಳಿ ನೋಡ್ಕೊಳ್ಬೇಕು. ನಾನಿಲ್ಲಿ ಏನೆಲ್ಲ ತಿಂದೆ, ಏನೆಲ್ಲ ಮಾಡಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ ಮುಂದೆ. ಫ್ರೆಂಡ್ಸ್, ಡಯಟ್ ಮತ್ತೆ ವೆಯ್ಟ್ ಲಾಸ್ ಮಾಡೋದು ಅಂತ ಹೇಳಿದ್ರೆ ಏನು ಈಸಿ ಆದ ಕೆಲಸ ಅಲ್ಲ. ಅದು ಒಂದು 40 ಏಜ್ ಆದ ನಂತರ ನಾವು ವೆಯ್ಟ್ ಲಾಸ್ ಮಾಡ್ತೇವೆ ಅಂತ ಹೇಳಿದ್ರೆ ಅದಂತೂ ಖಂಡಿತ ಸುಲಭದ ಮಾತಲ್ಲ. ಆಮೇಲೆ ಫುಡ್ ಕಂಟ್ರೋಲ್ ಮಾಡೋದು, ಸ್ವೀಟ್ ಎಲ್ಲ ತಿನ್ನದೆ ಕಂಟ್ರೋಲ್
ಕಂಟ್ರೋಲ್ ಮಾಡುವಂಥದ್ದು, ಜಂಕ್ ಫುಡ್ ಕಂಟ್ರೋಲ್ ಮಾಡೋದಾಗಿರ್ಬೋದು, ಬೇಕರಿ ಫುಡ್ ಯಾವುದನ್ನು ತಿನ್ನದೆ ಹೆಲ್ದಿಯಾಗಿ ಡಯಟ್ ಮಾಡುವಂಥದ್ದು, ಕ್ಯಾಲೋರಿ ಡೆಫಿಸಿಟ್ ಡಯಟ್ ಮಾಡುವಂಥದ್ದು ಅಂತ ಹೇಳಿದ್ರೆ 1 ದಿನ 2 ದಿನ ಮಾಡೋದು ಈಸಿ ಇರ್ಬೋದು, ಆದ್ರೆ 90 ಡೇಸ್ ಮಾಡುವಂಥದ್ದು ನಾಟ್ ಆನ್ ಈಸಿ. ಹಠ ಬೇಕು, ಛಲ ಬೇಕು, ಅಷ್ಟಿದ್ರೆ ಮಾತ್ರ ಡಯಟ್ ಅನ್ನ ಮಾಡ್ಬೋದು, ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಎಷ್ಟು ದಪ್ಪ ಇರ್ತಾರೆ ಎಲ್ಲರೂ, ಕೆಲವರು ಡಯಟ್ ಅಂತ ಹೇಳಿ ಅಂದ್ರೆ ಆ ಕಾನ್ಸೆಪ್ಟ್ ಅನ್ನು ಇಷ್ಟನೇ ಪಡೋದಿಲ್ಲ, ಡಯಟ್ ಮಾಡೋದಿಲ್ಲ ಅನ್ನುವ ಮೈಂಡ್ ಸೆಟ್ ಅಲ್ಲಿ ಇರ್ತಾರೆ. ಆದ್ರೆ ನಮ್ಗೆ 40ರ ನಂತರ ನಾವು ಆರೋಗ್ಯವಾಗಿರ್ಬೇಕು, ಫಿಟ್ ಆಗಿರ್ಬೇಕು. 40 ವರ್ಷ ಆದ್ರೂ ಕೂಡ ಇವ್ರಿಗೆ 40 ವರ್ಷ ಆಗಿದೆ ಅಂತ ಹೇಳಿ ಕಾಣಿಸ್ಬಾರದು. ಈಗ ಫಿಲ್ಮ್ ಸ್ಟಾರ್ಗಳಲ್ಲಿ ಸುಧಾರಾಣಿ ನೋಡಿದ್ರೆ ಎಷ್ಟು ಚೆನ್ನಾಗಿದ್ದಾರೆ, ಎಷ್ಟು ಸ್ಲಿಮ್ ಆಗಿದ್ದಾರೆ ಅಲ್ವಾ ಅಂತ ಹೇಳಿ ಅನ್ಸುತ್ತೆ. ಅವ್ರೇನು ತುಂಬಾ ಡಯಟ್ ಮಾಡಲ್ಲ, ಅಂದ್ರೆ ಯಾಕೆಂದ್ರೆ ಕೆಲವರಿಗೆ ಹೆರಿಡಿಟ್ರಿ ಆಗಿಯೇ ಬಾಡಿ ಬಂದಿರ್ತದೆ. ಎಷ್ಟು ಏನು ಡಯಟ್ ಮಾಡದೆ ಅವರು ಹೆಚ್ಚು ಚೀಟ್ ಮೇಲ್ ಮಾಡ್ತಾ ಇದ್ರು ಕೂಡ ಅವರ ಫಿಗರ್ ತುಂಬಾ ಚೆನ್ನಾಗಿರ್ತದೆ. ಆದ್ರೆ ಕೆಲವರಿಗೆ ಏನು ನಾವು ತುಂಬಾ ಡಯಟ್ ಮಾಡ್ತಿದ್ರು ಕೂಡ ಏನು ನೋಡಿದ್ರೆ ಸಾಕು, ಸ್ವೀಟ್ ಅನ್ನ ಕರದ ಪದಾರ್ಥಗಳನ್ನ ನೋಡಿದ್ರೆ ಸಾಕು ದಪ್ಪಾಗಿ ಬಿಡ್ತಾರೆ. ಆದ ಕಾರಣ ಯಾರ ಬಾಡಿ ಹೇಗೆ ಇದೆ ಅಂತ ಹೇಳಿ ನಾವು ಅದನ್ನ ಚೆಕ್ ಮಾಡಿಕೊಂಡು ನಾವು ಡಯಟ್ ಅನ್ನ ನಾವು ಮಾಡ್ಬೇಕು. ಯಾಕೆಂದ್ರೆ ಎಲ್ಲರ ಬಾಡಿ ಒಂದೇ ರೀತಿ ಇರೋದಿಲ್ಲ, ಒಬ್ಬೊಬ್ರದ್ದು ಒಂದೊಂದು ರೀತಿ ಡಿಫ್ರೆಂಟ್. ಕೆಲವರು ಡಯಟ್ ಮಾಡಿದ್ರೆ ಸಪುರ ಆಗ್ತಾರೆ, ಕೆಲವರು ಎಷ್ಟೇ ಡಯಟ್ ಮಾಡಿದ್ರು ಸಪುರ ಆಗಲ್ಲ, ಕೆಲವರು ನಿಧಾನವಾಗಿ ಸಪುರ ಆಗ್ತಾರೆ, ಕೆಲವರು ಎಷ್ಟೇ ತಿಂದ್ರೂ ಕೂಡ ಹಾಗೆ ಇರ್ತಾರೆ, ಏನು ಅವರು ಆಗೋದೇ ಇಲ್ಲ. ಅದೆಲ್ಲ ಏನ್ ಮಾಡೋದಕ್ಕೂ ಆಗೋದಿಲ್ಲ. ಆದ್ರೆ ನಾವು ಪ್ರಯತ್ನ ಪಟ್ರೆ, ಕಷ್ಟಪಟ್ರೆ ಖಂಡಿತ ಸಫರ ಆಗ್ಬೋದು. ಎಕ್ಸಸೈಸ್ ಮಾಡಿದ್ರೆ ಬಾಡಿ ಶೇಪಿಗೆ ಬರ್ಬೋದು, ಟೋನ್ ಆಗ್ಬೋದು. ಕಷ್ಟ ಪಡ್ಬೇಕು ಅಷ್ಟೇ. ನೋಡುವ. ನಾನಂತೂ ಈಗ 90 ಡೇಸ್ ಚಾಲೆಂಜ್ ಅನ್ನ ತಗೊಂಡಿದ್ದೇನೆ. ಇವತ್ತಿಗೆ 25 ದಿವಸ ಕಂಪ್ಲೀಟ್ ಆಯ್ತು. ನಾನು ಬೋಟಲ್ಲಿ ಹೋಗ್ತಾ ಇದ್ದೇನೆ, ತುಂಬಾ ಖುಷಿ ಆಗ್ತಿತ್ತು. ಹಾಗೆ ಸ್ವಲ್ಪ ವಿಡಿಯೋ ಕೂಡ ಮಾಡ್ಕೊಂಡೆ. ಈ ವಿಡಿಯೋದಲ್ಲಿ ಹಾಕೊಳ್ಬೋದು, ವೆಯ್ಟ್ ಲಾಸ್ ಬಗ್ಗೆ ಮಾತಾಡ್ಬೋದು ವಿಡಿಯೋ ಹಾಕ್ತಾ ಅಂತ ಹೇಳಿ ಸ್ವಲ್ಪ ವಿಡಿಯೋ ಮಾಡಿದೆ. ತುಂಬಾ ಚೆನ್ನಾಗಿದೆ. ಮಂಗಳೂರಿಗೆ ಬಂದ್ರೆ ನೀವು ಕೂಡ ಬನ್ನಿ. ಸುಲ್ತಾನ್ ಬತ್ತೇರಿಯಿಂದ ಬೋಟಲ್ಲಿ ಹೋದ್ರೆ ಆಮೇಲೆ ತಣ್ಣೀರ್ ಬಾವಿ ಬೀಚ್, ಅಲ್ಲಿ ಬೋಟಿಂದ ಇಳಿದ ಮೇಲೆ ನಡ್ಕೊಂಡು ಹೋಗ್ಬೇಕು. ಬೀಚ್ ತುಂಬಾ ಚೆನ್ನಾಗಿದೆ, ಖುಷಿ ಆಯ್ತು. ತಂಪು ಗಾಳಿ ಬರ್ತಾ ಇರುತ್ತೆ. ಇನ್ನೀಗ ಮಂಗಳೂರಲ್ಲಿ ಸೆಕೆ ಸ್ಟಾರ್ಟ್ ಆಗಿದೆ. ಈಗ ಹೀಗೆ ಬೀಚ್ ಅಲ್ಲೆಲ್ಲ ಸುತ್ತಾಡ್ಲಿಕ್ಕೆ ತುಂಬಾನೇ ಖುಷಿ ಆಗ್ತದೆ. ಹಾಗೆ ಸಂಜೆ ವಾಕಿಂಗ್ ಮನೆಯಲ್ಲೇ ಇದ್ರೆ ಬೋರ್ ಆಗ್ತದೆ, ಅದಕ್ಕೋಸ್ಕರ ಬೀಚಲ್ಲಿ ಮಾಡಿದ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ಬೀಚಿಗೆ ಬಂದದ್ದು. ಒಂದು ಅರ್ಧ ಗಂಟೆ ವಾಕಿಂಗ್ ಕೂಡ ಮಾಡಿದ್ದೇವೆ, ಅರ್ಧ ಮುಕ್ಕಾಲು ಗಂಟೆ. ಹಾಗೆ ನನ್ನ ಫ್ರೆಂಡ್ ಹೇಳಿದ್ಲು ಇದು ತುಂಬಾ ಚೆನ್ನಾಗಿರ್ತದೆ, ಹೆಲ್ದಿ ಕೂಡ ಅಂತ ಹೇಳಿ. ಉಪ್ಪಿನಲ್ಲಿ ಹಾಕಿದಂತಹ ನೆಲ್ಲಿಕಾಯಿ ಅದನ್ನ ಟೇಸ್ಟ್ ಮಾಡ್ತಾ ಇದ್ದೇವೆ. ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಮೆಣಸು ತಪ್ಪು ಒಂದು ಬೇಕಾರೆ ಕಾರಲ್ಲಿ ಅವ್ರು ಹಣ ಕೊಡೋಲ್ಲ. ಮೆಣಸು ಬೇಕಂತಪ್ಪ ಕಾರಲ್ಲ, ಮೆಣಸು ಕೊಡಲು ಮುಂಚೆ ಕೊಡಲ ಅಲ್ಲಲ್ಲ ಇದರಲ್ವ ನಿಮಗೆ. ಉಪ್ಪಲ್ಲಿ ಹಾಕಿದಂತಹ ಮೆಣಸು ಸ್ವಲ್ಪ ಕೂಡ ಖಾರ ಇರಲಿಲ್ಲ. ಮೆಣಸು ತಿಂತಾ ಇದ್ದೇನೆ ನೋಡಿ. ಎಷ್ಟು ನೀರು ಕುಡಿಬೋದಾ? ಉಪ್ಪು ಇರ್ಬೋದು ಅಷ್ಟೇ. ಹಳದಿ ಮನೆ ಪಾಯಿಂಟ್
ಹಾಗೆ ನೆಲ್ಲಿಕಾಯಿ ತಿಂದು ಆಮೇಲೆ ಬೀಚಲ್ಲಿ ವಾಕ್ ಮಾಡುವ ಅಂತ ಹೇಳಿ ಹೋದೆವು. ಬೀಚಲ್ಲಿ ಮೇಲೆ ಆದ್ರೆ ಆ ಮರಳಲ್ಲಿ ನಡಿಲಿಕ್ಕೆ ತುಂಬಾ ಕಷ್ಟ ಆಗ್ತದೆ, ಕಾಲು ಎಳ್ಕೊಂಡು ಹೋಗ್ಲಿಕ್ಕೆ ತುಂಬಾ ಇದಾಗ್ತದೆ ಅಂತ ಹೇಳಿ ಸ್ವಲ್ಪ ನೀರ್ನ ಹತ್ರ ಹೋದೆ. ಅಲ್ಲಿ ಸ್ವಲ್ಪ ಲ್ಯಾಂಡ್ ಅದು ಗಟ್ಟಿ ಇರ್ತದೆ, ಅಲ್ಲಿ ಸ್ವಲ್ಪ ವಾಕ್ ಮಾಡ್ಬೋದು ಅಂತ ಹೇಳಿ ಹಾಗೆ ಇಡೀ ಬೀಚ್ ಒಂದು ರೌಂಡ್ ಹಾಕಿ ಒಂದು ಗಂಟೆ ಸಾಧಾರಣ ನಾವು 5:30 ಅಷ್ಟೊತ್ತಿಗೆ ಮುಟ್ಟಿದ್ದೇವೆ. ಅಲ್ಲಿಂದ ಹೊರಡ್ಬೇಕಾದ್ರೆ 7 ಗಂಟೆ ಆಗಿದೆ. ಕತ್ಲೆ ಆಗಿಕೊಂಡು ಬಂದಿದೆ. 7:30 ಆಗಿದೆ. ಅಷ್ಟು ಹೊತ್ತು ನಾವಲ್ಲಿ ಸುತ್ತಾಡ್ಕೊಂಡು ವಾಕಿಂಗ್ ಮಾಡ್ಕೊಂಡಿದ್ದೆವು. ತುಂಬಾ ಖುಷಿ ಆಯ್ತು. ತುಂಬಾ ಸುಸ್ತಾದ್ರೆ ಒಳ್ಳೇದು, ರಾತ್ರಿ ಬೇಗ ನಿದ್ದೆ ಬರ್ತದೆ. ಮತ್ತೆ ನನಗೆ ಇವತ್ತೇ ಇಲ್ಲಿ ಇಷ್ಟು ಬೀಚಲ್ಲಿ ಸುತ್ತಾಡಿದ್ದೇನೆ, ಆದ್ರೆ ಇವತ್ತು ಪೀರಿಯಡ್ಸ್ ಆಗ್ತದೆ ಅಂತ ಹೇಳಿ ನನಗೆ ಐಡಿಯಾನೇ ಇರ್ಲಿಲ್ಲ ಇವತ್ತಾಗ್ಬೋದು ಅಂತ ಹೇಳಿ. ಇನ್ನೊಂದ್ 2-3 ದಿವಸ ಮುಂದೆ ಹೋಗ್ಬೋದು, 28 ದಿವಸ ಆಗ್ಬೋದು ಅಂತ ಹೇಳಿ ಅನ್ಕೊಂಡಿದ್ದೆ. ಬಟ್ ಇವತ್ತೇ ಪೀರಿಯಡ್ಸ್ ಆಯ್ತು. ಆದ್ರೆ ನಂಗೆ ಯಾವುದೇ ಒಂದು ಸಿಂಪ್ಟಮ್ ಆಗ್ಲಿ, ಹೊಟ್ಟೆ ನೋವಾಗ್ಲಿ, ಅದು ಯಾವುದು ಕೂಡ ಇರ್ಲಿಲ್ಲ. ಅದೊಂದು ಆರೋಗ್ಯಕರ ಲಕ್ಷಣ ಅಂತಲೇ ಹೇಳ್ಬೋದು. ನಾವು ವರ್ಕೌಟ್ ಎಲ್ಲ ಮಾಡ್ತೇವಲ್ಲ ಅದರಿಂದ ಅಂತ ಅನಿಸ್ತದೆ ನನಗೆ. ಇಲ್ಲಾಂದ್ರೆ ಪೀರಿಯಡ್ಸ್ ಆಗೋದಕ್ಕಿಂತ ಒಂದ್ ದಿವಸ ಮೊದ್ಲೇನೆ ಸ್ವಲ್ಪ ಸುಸ್ತಾಗೋದು, ಕಾಲ್ ನೋವು ಬರೋದು, ತಲೆನೋವು ಬರೋದು ಎಲ್ಲ ಆಗತ್ತೆ. ನಾನು ಮತ್ತೆ ಇವತ್ತು ಬೆಳಿಗ್ಗಿನ್ಲೇ ಬಿಸಿಲಲ್ಲೇ ಓಡಾಡಿಕೊಂಡಿದ್ದೆ. ಬೆಳಿಗ್ಗೆ 10-11 ಗಂಟೆಗೆ ಮನೆ ಬಿಟ್ಟಿದ್ದೇನೆ. ನಂದು ಕೆಲವು ಆಫೀಸ್ ಕೆಲಸಗಳೆಲ್ಲ ಇತ್ತು ಅಂತ ಹೇಳಿ ಬಿಸಿಲಲ್ಲೇ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ ಇಡೀ ದಿವಸ. ಆದ್ರೆ ಕೂಡ ಸಂಜೆ ಆಗಿ ಮನೆಗೆ ಬರುವಲ್ಲಿವರೆಗೂ ನಂಗೆ ತಲೆನೋವು ಬರ್ಲಿಲ್ಲ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೇನೆ ಅಂದ್ರೆ, ನನ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಹೀಗೆ ಹೋಗಿರ್ಬೇಕಾದ್ರೆ ಸಂಜೆ ಮನೆಗೆ ಬರುವಾಗ ತಲೆನೋವಾಗೋದು ಇಂಥದನ್ನೆಲ್ಲ ನಾವು ಎಕ್ಸ್ಪೀರಿಯನ್ಸ್ ಮಾಡಿರ್ತೇನೆ. ಬಟ್ ಈ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅಲ್ಲಿ ನನ್ಗೆ ಈ ತರ ಆಯ್ತಲ್ಲ, ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡೋದು. ಯಾವಾಗ ಹೆಲ್ದಿ ಲೈಫ್ ಸ್ಟೈಲು, ಹೆಲ್ದಿ ಫುಡ್ ಅದೆಲ್ಲ ಇದೆಯೋ ಆಗ ಕಾಯಿಲೆಗಳು ಕೂಡ ಬರುವುದಿಲ್ಲ ಅನ್ನೋದು ಸಾಕ್ಷಿಯಾಗಿದೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಹೇಳ್ತಾ ಇದ್ದೇನೆ ನಾನು. ಹಾಗೆ ಇಲ್ಲಿ ಫ್ರೂಟ್ಸ್ ತಿಂದೆವು ಬರುವಾಗ. ಒಂದು ಇದ್ರಲ್ಲಿ ಕೊಡ್ತಾರೆ, ಪೈನಾಪಲ್ ತಗೊಂಡ್ವಿ, ವಾಟರ್ ಮೆಲನ್ ತಗೊಂಡ್ವಿ. ಪೈನಾಪಲ್ ಸರಿ ತಿಂದಿದ್ದೇನೆ. ಪೈನಾಪಲ್ ತಿಂದು ಪೀರಿಯಡ್ಸ್ ಆಯ್ತಾ ಅಂತ ಹಾಗೆಲ್ಲ ನಂಗೆ ಗೊತ್ತಿಲ್ಲ. ನನ್ಗೆ ಆತರ ಎಲ್ಲ ಫುಡ್ ಅಲ್ಲಿ ನಾನೇನು ಲೆಕ್ಕಾಚಾರ ಹಾಕಲ್ಲ. ಪೈನಾಪಲ್ ತಿಂದೆ, ಪೇರಳೆ ತಿಂದೆ, ಅಷ್ಟೆಲ್ಲ ತಿಂದು ಮನೆಗ್ ಬಂದ ಮೇಲೆ ಸ್ವಲ್ಪ ಬೆಳಿಗ್ಗೆ ಎದ್ದು ಬಟಾಣಿ ಪಲ್ಯ ಇತ್ತು, ಒಂದು ಚಪಾತಿ ಮಾಡಿದ್ದಿತ್ತು, ಅದನ್ನ ತಕೊಂಡೆ. ಹಾಗೆ ಒಂದು ಗ್ಲಾಸ್ ಅಷ್ಟು ಪ್ರೋಟೀನ್ಗೆ ಇನ್ನೊಂದೇನಾದ್ರೂ ಬೇಕು. ಪೀರಿಯಡ್ಸ್ ಬೇರೆ ಆಗಿತ್ತಲ್ಲ, ಮತ್ತೆ ಹೊಟ್ಟೆ ಅಸಿಡಿಟಿ ಎಲ್ಲ ಆಗ್ಬಾರ್ದು ಅಂತ ಹೇಳಿ ಬರೀ ಫ್ರೂಟ್ ತಿಂದದ್ದು ನಾವು ಅಲ್ಲಿ. ಪೇರಳೆ, ಪೈನಾಪಲ್, ಪಪಾಯ ಆ ತರ ಎಲ್ಲ ಒಂದೊಂದು ತಗೊಂಡ್ವಿ. ಬೇರೆ ಅನ್ಹೆಲ್ದಿ ಚರಂಬುರಿ ಆಗಿರ್ಬೋದು, ಪೊಟ್ಯಾಟೊ ಟ್ವಿಸ್ಟರ್ ಆ ತರ ಏನು ಅನ್ಹೆಲ್ದಿ ಫುಡ್ ನಾವು ತಗೊಂಡಿಲ್ಲ. ಅಥವಾ ಜ್ಯೂಸು, ಶುಗರಿ ಐಟಮ್ ಆ ತರ ಯಾವುದು ಕೂಡ ತಿಂದಿಲ್ಲ. ಹಾಗೆ ತುಂಬಾ ಎಂಜಾಯ್ ಮಾಡ್ಕೊಂಡು ಬೀಚಿಂದ ಮನೆಗ್ ಬಂದು ಮಿಲೆಟ್ ಮಿಕ್ಸ್ ಗಂಜಿ ಮಾಡ್ಕೊಂಡು ಕುಡ್ದೆ. ಅದರಲ್ಲಿ ಒಳ್ಳೆ ಎಲ್ಲಾ ರೀತಿಯ ಪ್ರೋಟೀನ್ ಕೂಡ ಇದೆ. ಮಿಲೆಟ್ಸ್ ಚೂರ್ಣ ಅಂತ ಹೇಳ್ತಾರಲ್ಲ, ಅದನ್ನ ತರಿಸ್ಕೊಂಡಿದ್ದೆ. ಹೀಗೆ ಎಮರ್ಜೆನ್ಸಿಯಲ್ಲಿ ಪಕ್ಕ ಮಾಡ್ಕೊಂಡು ಕುಡಿಲಿಕ್ಕೆ ಅದು ತುಂಬಾನೇ ಹೆಲ್ಪ್ ಆಗ್ತದೆ. ಇದಾಗಿತ್ತು ನನ್ನ 25th ಡೇ ಡಯಟ್ ರೋಟೀನ್. ಫ್ರೆಂಡ್ಸ್, ವಿಡಿಯೋ ಹೇಗಾಯ್ತು ಅಂತ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿ. ಹೀಗೇನೆ ಬೇರೆ ಬೇರೆ ಡಯಟ್ ರೋಟೀನ್ ಜೊತೆ ನಾನು ಮತ್ತೆ ಬರ್ತೇನೆ. ಅಲ್ಲಿವರೆಗೆ ನಮಸ್ಕಾರ, ಬಾಯ್ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು.